ಆತ್ಮೀಯರೆಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮತದಾರ ಬಂಧುಗಳಿಗೆ SIR ಪ್ರಕ್ರಿಯೆ ನಡೆದೈತೆ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ. ಈ SIR ವಿಶೇಷ ಸಮಗ್ರ ಪರಿಷ್ಕರಣೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಇದು ಭಾರತೀಯ ಚುನಾವಣಾ ಆಯೋಗ ಕಾಲಕ್ಕೆ ಮತದಾರ ಪಟ್ಟಿ ಶುದ್ಧೀಕರಣ ಮಾಡುವಂಥ ಒಂದು ಪ್ರಕ್ರಿಯೆ. ಇದು ಲಾಸ್ಟ್ ಟೈಮ್ 2002 ಮಾಡಿದರು. ನಂತರ ಈಗ ನಡೆದೈತಿ. ಈ SIRದ ಉದ್ದೇಶ ಏನಪ್ಪ ಅಂದ್ರೆ, ಮತದಾರ ಪಟ್ಟಿಯೊಳಗೆ ಯಾರಾದರೂ ಮರಣ ಹೊಂದಿದವ್ರದ್ದು ಇತ್ತಂದ್ರೆ ಅವ್ರ ಹೆಸರು ಕಡಿಮೆ ಮಾಡೋದು. ಆಮೇಲೆ ಬೇರೆಡೆಗೆ ಈ ಮತದಾರ ಪಟ್ಟಿಯಲ್ಲಿದ್ದು ಬೇರೆ ಸ್ಥಳಕ್ಕೆ ಕಾಯಮಾಗಿ ಸ್ಥಳಾಂತರ ಹೊಂದಿದವ್ರು ಇದ್ರೆ ಅಂದ್ರೆ ಅವ್ರ ಹೆಸರು ಕಡಿಮೆ ಮಾಡೋದು. ಎರಡೆರಡು ಕಡೆ ಮತದಾರ ಪಟ್ಟಿಯೊಳಗೆ ಒಂದು ಕಡೆ ಹೋಟ್ ಹಾಕ್ಬಂದು ಇನ್ನೊಂದು ಕಡೆ ಹಾಕ್ತಿರ್ತಾರಲ್ಲ, ನಾವು ನೋಡೀವಿ, ಅಂಥವ್ರ ಹೆಸರು ಕಡಿಮೆ ಮಾಡೋದು. ಯಾರಾದರೂ ಅನಧಿಕೃತ ವ್ಯಕ್ತಿಗಳ ಹೆಸರು ಸೇರಿದ್ದು ಅಂದ್ರೆ ಅಂಥವ್ರ ಹೆಸರು ಕಡಿಮೆ ಮಾಡೋದು. ಆಮೇಲೆ ಮುಖ್ಯವಾಗಿ ಹಿಂದಿನ ಮತದಾರರ ಪಟ್ಟಿಯೊಳಗೆ ನಮ್ಮ ಹೆಸರು, ವಯಸ್ಸು, ಲಿಂಗ, ವಿಳಾಸ, ಭಾವಚಿತ್ರದಾಗ ಏನಾದರೂ ವ್ಯತ್ಯಾಸ ಆಗಿದ್ರೆ ಅದನ್ನು ಸರಿಪಡಿಸ್ಕೊಡೋದು. ಒಟ್ಟಿನಲ್ಲಿ 1950ರ ಪ್ರಜಾಪ್ರತಿನಿಧಿ ಕಾಯ್ದೆಯ ಪ್ರಕಾರ ಮತದಾರ ಯಾದಿಯನ್ನು ಸರಿಪಡಿಸೋದು ಈ SIRನ ಮುಖ್ಯ ಉದ್ದೇಶ. ಕರ್ನಾಟಕ ಸೀಮಿತಪಟ್ಟಂತೆ ಈ SIRನ ವೇಳಾಪಟ್ಟಿ ಏನೇನೈತಪ್ಪ ಅಂದ್ರೆ, ಈ SIR ಗಣತಿ ನಮೂನೆ ಫಾರ್ಮ್ ವಿತರಣೆ ಮಾಡೋಕ್ಕೆ 30 ಜೂನ್ 2026ರಿಂದ ಆರಂಭ ಮಾಡ್ಯಾರ. ಈ ಫಾರ್ಮ್ಗಳನ್ನು ತುಂಬಿ ಫೋಟೋ ಹಚ್ಚಿ ವಾಪಸ್ ಕೊಡೋಕೆ ಮೊದಲು 29/7/2026 ಮಟ್ಟ ಟೈಮ್ ಕೊಟ್ಟಿದ್ದರು. ಈಗ ಆಗಸ್ಟ್ 8 ಮಟ್ಟ ಮುಂದುವರ್ಸ್ಯಾರ. ಇವು ನಾವೆಲ್ಲ ಕೊಟ್ಟ ಮೇಲೆ ಕರಡು ಮತದಾರ ಯಾದಿಯನ್ನು 17 ಆಗಸ್ಟ್ 2026 ಪ್ರಕಟಣೆ ಮಾಡ್ತಾರೆ. ಅದರೊಳಗೆ ನಮ್ಮ ಹೆಸರಿನಾಗ ಏನರ ತಪ್ಪಿದ್ರೆ, ಏನರ ಇದ್ರೆ ಅಥವಾ ಬೇರೆ ಏನರ ಸ್ಪಷ್ಟೀಕರಣ ಇತ್ತಂದ್ರೆ 17 ಆಗಸ್ಟ್ನಿಂದ 15 ಸೆಪ್ಟೆಂಬರ್ ಒಳಗೆ ನಮ್ಮ ಆಕ್ಷೇಪಣೆ ಸಲ್ಸಕ್ಕೆ ಒಂದು ಟೈಮ್ ಐತಿ. ಇದೆಲ್ಲ ಕೊಟ್ಟ ಮೇಲೆ ಅವ್ರು ಸರಿಪಡಿಸಿ 19 ಅಕ್ಟೋಬರ್ 2026ಕ್ಕೆ ಅಂತಿಮ ಮತದಾರ ಯಾದಿ ಪ್ರಕಟಣೆ ಮಾಡೋದು ಒಂದು ವೇಳಾಪಟ್ಟಿ ಐತಿ. ಇನ್ನು ನಿಮಗೆ ಹೇಳ್ಬೇಕಂದ್ರೆ, ಇದು ಗಣತಿ ನಮೂನೆ ಫಾರ್ಮ್. ಈ ಗಣತಿ ನಮೂನೆ ಫಾರ್ಮ್ನೊಳಗೆ ಈಗ ಇದು ನಂದೇ ಸ್ವಂತ ಕಾರ್ಡ್. ಇದು 1995ರಾಗ ಮಾಡಿದ್ದೈತಿ. ಈ ಕಾರ್ಡ್ನಾಗ ಇಲ್ಲೇನು ವಿವರ ಐತಲ್ಲ, ಹಂಗೆ ಇಲ್ಲಿ ಹೆಸರು, ಇಲ್ಲಿ ನನ್ನ ಸಂಖ್ಯೆ ಐತಿ, ಸಂಖ್ಯೆ ಹಾಕ್ಬೇಕು. ಆಮೇಲೆ ತಂದೆ ಹೆಸರು, ಅವರು ಸಂಬಂಧ, ಜಿಲ್ಲೆ, ರಾಜ್ಯ, ನಾವು ಯಾವ ಕ್ಷೇತ್ರನಾಗ ವೋಟ್ ಮಾಡ್ತಿದ್ವಿ ಆ ಕ್ಷೇತ್ರದ ಸಂಖ್ಯೆ, ನಮ್ಮ ಮತಗಟ್ಟೆ ಸಂಖ್ಯೆ, ನಮ್ಮ ಸೀರಿಯಲ್ ನಂಬರ್, ಇದನ್ನು ಇಲ್ಲಿ ಹಾಕಬೇಕು. ಆಮೇಲೆ ಇದನ್ನು ಇತ್ತೀಚಿನ ಒಂದು ಭಾವಚಿತ್ರ ಹಚ್ಚಬೇಕು. ಇಲ್ಲೇನು ಭಾವಚಿತ್ರ ಸರಿಯಾಗಿ ಬಂದಿಲ್ಲ ಅಂದ್ರೆ ಇದಕ್ಕೆ ಕನ್ಸಿಡರ್ ಆಗ್ತದೆ. ನಂತರ ಇಲ್ಲಿ ನಮ್ಮದು ಆಧಾರ್ ಕಾರ್ಡ್ನಾಗಿರುವಂಥ ಡೇಟ್ ಆಫ್ ಬರ್ತು, ಆಧಾರ್ ಕಾರ್ಡ್ ನಂಬರು, ಫೋನ್ ನಂಬರು, ತಂದೆ ಅವ್ರ ಕಾರ್ಡ್ ಇದ್ರೆ ಕಾರ್ಡ್ ನಂಬರು, ತಾಯಿ ಅವ್ರ ಕಾರ್ಡ್ ನಂಬರ್ ಇದ್ರೆ ಕಾರ್ಡ್ ನಂಬರು, ಸಂಗಾತಿ ಅಂದ್ರೆ ಗಂಡ ಅಥವಾ ಹೆಂಡತಿ ಅವ್ರ ಕಾರ್ಡ್ ನಂಬರ್ ಹಾಕಬೇಕು. ಇಲ್ಲಿ ಸಹಿ ಮಾಡಿ ದಿನಾಂಕ ಹಾಕಿ ಇದನ್ನು 2 ಪ್ರತಿ ಇರ್ತೈತಲ್ಲ, ಫೋಟೋ ಹಚ್ಚಿದ್ದು ಅವ್ರು ಕೊಡಬೇಕು. ಆಮೇಲೆ ಇನ್ನೊಂದ್ರ ಮೇಲೆ ನಾವು ಸಹಿ ತೊಗೊಂಡು ಇನ್ನು ತೆಗೆದಿಟ್ಕೋಬೇಕು. ಇದು ಮುಖ್ಯವಾದ ಒಂದು ದಾಖಲೆ. ಇದು ಇನ್ನೊಂದು ಇದು ನನ್ನ ಮಗಂದು. ಅವ 2002 ನಂತರ ಹುಟ್ಟಿದವ್ರಿಗೆ ಏನೈತಿ, ನಂದೇನು ವಿವರ ಇರ್ತೈತಲ್ಲ ಅದನ್ನೆಲ್ಲ ಇಲ್ಲಿ ವಿವರ ಹಾಕ್ಬೇಕು. ಹೆಸರು, ನನ್ನ ಕಾರ್ಡ್ ನಂಬರು, ಈ ಕಾಲಮ್ನಾಗ ತಂದೆ ನಮ್ಮದೆಲ್ಲ ಹಾಕಿ ಅವನ ಆಧಾರ್ ಕಾರ್ಡ್ನ ಡೀಟೇಲ್, ಆಧಾರ್ ನಂಬರ, ಫೋನ್ ನಂಬರ, ತಂದೆ ಕಾರ್ಡ್ ನಂಬರ, ತಾಯಿ ಕಾರ್ಡ್ ನಂಬರ ಅವ್ರು ಸಹಿ ಮಾಡಿ ಕೊಡಬೇಕು. ಈ ಥರ ಕೊಟ್ಟು ಇದನ್ನು ನೀವು ಕಾಯ್ದಿಟ್ಕೊಂಡು ಮುಂದೆ ಆಕ್ಷೇಪಣೆ ಸಲ್ಲಿಸುವಂತಾಗಿ ಇವೆಲ್ಲ ಬೇಕಾಕವು. ಯಾವ ನಿಮ್ಮ ಏನು ಆಕ್ಷೇಪಣೆ ಇದು ಬಂದು ಅಂದ್ರೆ, ತಿದ್ದುಪಡಿ ಬಂದು ಅಂದರೆ ಏನೇನು ಮಾಡ್ಬೇಕಂದು ಇಲ್ಲಿ ಮಾಹಿತಿ ಐತಿ. ಈ ಮಾಹಿತಿ ಪ್ರಕಾರ ಯಾವ ದಾಖಲೆ ಕೊಡಬೇಕು ಅನ್ನೋದು ಈ ಪ್ರಕಾರ ಮಾಹಿತಿ ಒದಗಿಸಿ ನಿಮ್ಮ ಕಾರ್ಡ್ ಸರಿ ಮಾಡಿಸ್ಕೊಳ್ಳೋದು ಇದು ಪ್ರತಿಯೊಬ್ಬ ಮತದಾರನಾಗಿ ನಮ್ಮೆಲ್ಲರ ಕರ್ತವ್ಯ. ನಮ್ಮೂರು ಬಬಲೇಶ್ವರ ತಾಲೂಕು ಸಿರಬೂರು ಗ್ರಾಮದಾಗ SIR ಫಾರ್ಮ್ ತುಂಬಿಕೊಡಿರ್ತೇವೆ. ಜಾಗೃತಿ ಅಭಿಯಾನ 2 ಸಲ ಮಾಡಿದ್ದೀವಿ. ನಿನ್ನೆನೂ ಮತ್ತೊಮ್ಮೆ ಕರೆದು ಹೇಳಿದ್ದೀವಿ. ಇನ್ನಾದರೂ ನಮ್ಮಲ್ಲಿ 50% ಅಷ್ಟು ತುಂಬ್ಯಾರ. ದಯವಿಟ್ಟು ಎಲ್ಲ ಮತದಾರರು ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಪಡೆಯಲು, ಅಮೂಲ್ಯವಾದ ಮತದಾನ ಮಾಡಲು ಇದನ್ನು ತುಂಬುವುದು ಅತಿ ಅವಶ್ಯ ಐತಿ. ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸ್ಬೇಕು. ನೀವು ಆ ಪಕ್ಷ ಈ ಪಕ್ಷ ರಾಜಕೀಯ ತೆಗ್ಯಾಕತ್ತರ ಅದ್ರ ಬದಲು ಏನೂ ಲಕ್ಷ್ಯ ಕೊಡಬೇಡ್ರಿ. ಇದು ನಮ್ಮ ಮೂಲಭೂತ ಕರ್ತವ್ಯ ಐತಿ. ಯಾರೂ ರಾಜಕೀಯ ನಾಯಕರ ಮಾತಿಗೆ ತೆಗೆದುಕೊಳ್ಳಾರ್ದು ಇದು ನಮ್ಮ ಕರ್ತವ್ಯ ತಿಳ್ಕೊಂಡು ಇದನ್ನು ಫಾರ್ಮ್ ತುಂಬಿ ಕೊಟ್ಟು ಮತದಾರರಾಗಿ ನಮ್ಮ ಹಕ್ಕು ಉಳಿಸ್ಕೊಳ್ಳೋ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ.